ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ. ಶಿವಗಂಗಾ ಮಠದಲ್ಲಿ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ದ್ರೌಪದಿ ಮುರ್ಮು ಅವರು ಬರ್ತಾ ಇರುವಂಥದ್ದು, ಅದರ ಜೊತೆಗೆ ಪ್ರಮುಖವಾಗಿ ಇವತ್ತು ಶಿವಕುಮಾರ್ ಶ್ರೀಗಳ 119ನೇ ಜನ್ಮ ದಿನೋತ್ಸವ. ಸೊ ಹಂಗಾಗಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ತ್ರಿವಿಧ ದಾಸೋಹಿ ನಡೆದಾಡುವ ದೇವರೆಂದೇ ನಾಡಿನಾದ್ಯಂತ ಪ್ರಖ್ಯಾತರಾದ ತುಮಕೂರು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ 119ನೇ ಜಯಂತಿಯ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಈಗ ಭರದ ಸಿದ್ಧತೆ ನಡೀತಾ ಇದೆ. ಇವತ್ತು ಗುರುವಂದನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಕಳೆದ 4-5 ದಿನಗಳಿಂದ ಶ್ರೀ ಕ್ಷೇತ್ರದಲ್ಲಿ ಈಗಾಗಲೇ ಅಗತ್ಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಸೊ ಗದ್ದುಗೆ ಆಗಿರಬಹುದು, ದೇವಸ್ಥಾನ ಸೇರಿದಂತೆ ಮಠವನ್ನು ಬಗೆ ಬಗೆಯ ಹೂಗಳಿಂದ ಸಿಂಗರಿಸಲಾಗಿದೆ. ರಾಷ್ಟ್ರಪತಿಯವರು ಶ್ರೀಮಠಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಕೇಂದ್ರ ಮೀಸಲು ಪಡೆಯಿಂದ ಈಗ ತಪಾಸಣೆ ಕೂಡ ಮಾಡಲಾಗಿದೆ. ನಮ್ಮ ತುಮಕೂರಿನ ಹೆಮ್ಮೆ, ಏಕೆಂದರೆ ಪ್ರಥಮ ಬಾರಿಗೆ ನಮ್ಮ ತುಮಕೂರಿಗೆ ಬರ್ತಾ ಇದ್ದಾರೆ ದ್ವಿತೀಯ ಮಹಿಳಾ ರಾಷ್ಟ್ರಪತಿಗಳಾಗಿರುವಂತಹ ಅವರು ಪ್ರತಿಭಾ ಪಾಟೀಲ್ ಅವರು ಹಿಂದೆ ಬಂದಿದ್ದರು ಪೂಜ್ಯರ ಜಯಂತಿ ಮಹೋತ್ಸವದಲ್ಲಿ. ಈಗ ಇರುವಂತಹ ದ್ರೌಪದಿ ಮುರ್ಮುರವರು 2ನೇ ಮಹಿಳಾ ರಾಷ್ಟ್ರಪತಿಗಳಾಗಿರುವಂಥ ಅವರದೊಂದು ಹೆಮ್ಮೆಯ ವಿಚಾರ. ಅದರಲ್ಲೂ ಕೂಡ ಹಿಂದುಳಿದ ಬಡ ಕುಟುಂಬದಿಂದ ಆದಿವಾಸಿ ಒಂದು ಸಮುದಾಯದಿಂದ ಬಂದಿದ್ದಾರೆ ಅನ್ನೋದು ಬಹಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಆಗಮನದ ನಿರೀಕ್ಷೆಯಲ್ಲಿರುವಂತಹ ಅವರು, ಜೊತೆಗೆ ಸುತ್ತಲಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ರಾಜ್ಯಪಾಲರಾಗಿರುವಂಥ ತವರ್ಚಂದ್ರ ಅವರು ಗೆಹ್ಲೋಟ್ರವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿರವರು, ವಿ ಸೋಮಣ್ಣನವರು ಇರ್ತಾರೆ. ಜೊತೆಗೆ ನಮ್ಮ ರಾಜ್ಯದ ಗೃಹ ಸಚಿವರಾಗಿರು ಮತ್ತು ನಮ್ಮ ತುಮಕೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಪರಮೇಶ್ ಅವರು, ಜೊತೆಗೆ ಉನ್ನತ ಕೈಗಾರಿಕಾ ಸಚಿವರಾಗಿರುವಂತಹ ಶ್ರೀ ಎಂ ಬಿ ಪಾಟೀಲ್ರವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿರುವಂತಹ ಏಕೈಕ ಮಹಿಳೆ ನಮ್ಮ ಸಂಪುಟದಲ್ಲಿರುವಂತಹವರು ರಾಜ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ದೆಹಲಿ ಪ್ರತಿನಿಧಿ ಮತ್ತು ಮಾಜಿ ಸಚಿವರಾಗಿರುವಂತಹ ಟಿ ಬಿ ಜಯಚಂದ್ರರವರು, ನಮ್ಮ ಕೆ ಎನ್ ರಾಜಣ್ಣನವರು ಮಾಜಿ ಸಚಿವರು ಮತ್ತು ಹಾಲಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಇಬ್ಬರು ಶಾಸಕರು